ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತವನ್ನು ಹಲವಾರು ಪರಕೀಯರು ಆಕ್ರಮಣ ಮಾಡಿದ್ದು ಹೆಚ್ಚಾಗಿ ಭಾರತದಲ್ಲಿ ಸಿಗುವಂತಹ ಚಿನ್ನಕ್ಕಾಗಲಿ ಬೆಳ್ಳಿಗಾಗಲಿ ಅಲ್ಲ, ಬದಲಾಗಿ ಭಾರತದಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳಿಗಾಗಿ. ಹೌದು, ಭಾರತದಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳು ಯುರೋಪ್ ಖಂಡದಲ್ಲಿ ಚಿನ್ನ ಬೆಳ್ಳಿಯ ಬೆಲೆಗಿಂತ ಹೆಚ್ಚಾಗಿ ಬೆಲೆ ಬಾಳುತ್ತಿದ್ದವು. ಇದೇ ಕಾರಣ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಇನ್ನೂ ಹಲವು ಪರಕೀಯರು ಭಾರತದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಲು ಮುಂದಾಗಿದ್ದರು. ಹೀಗೆ ಮಸಾಲೆಗಳನ್ನ ಹುಡುಕಿಕೊಂಡ ಬಂದವರು ಮುಂದೆ ಭಾರತವನ್ನ ಆಳಿದ್ದು, ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದ್ದು ಅದು ಈಗ ಇತಿಹಾಸ. ಆದ್ರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಮಸಾಲೆಗಳಲ್ಲಿ ತುಂಬಾನೇ ಪ್ರಸಿದ್ಧಿ ಹಾಗೂ ಮುಖ್ಯವಾದ ಒಂದು ಮಸಾಲೆ ಪದಾರ್ಥದ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹೌದು, ಅದುವೇ ನೀವು ಮನೆಗಳಲ್ಲಿ ಬಳಸುವಂತಹ ದಾಲ್ಚಿನ್ನಿ ಅಥವಾ ಚಕ್ಕೆ. ಇವತ್ತು ನಾವು ಯಾವುದೇ ರೀತಿಯ ಬಿರಿಯಾನಿ ಆಗಲಿ, ಪುಲಾವ್ ಆಗಲಿ, ಮಸಾಲೆ ಭರಿತ ಅಡಿಗೆಗಳನ್ನು ಮಾಡಲು ದಾಲ್ಚಿನ್ನಿಯನ್ನ ಬಳಸುತ್ತೇವೆ. ಅಷ್ಟೇ ಅಲ್ಲದೆ ಈ ದಾಲ್ಚಿನ್ನಿ ಔಷಧದ ರೂಪದಲ್ಲಿಯೂ ಕೂಡ ಬಳಸುತ್ತಾರೆ. ಈ ದಾಲ್ಚಿನ್ನಿಯಿಂದ ಆರೋಗ್ಯಕ್ಕೆ ಆಗುವ ಉಪಯೋಗಗಳು ಹಾಗೂ ಅದರಿಂದ ಆಗುವ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಂಗಳೂರು ಹತ್ತಿರ ಇರುವ ಉಳ್ಳಾಳದ ಬಳಿ ಆಜಾದ್ ನಗರದಲ್ಲಿ ಪೊಲೀಸರು ಒಂದು ಗುಡೌನ್ ಮೇಲೆ ದಾಳಿ ಮಾಡಿದಾಗ ನಕಲಿ ದಾಲ್ಚಿನ್ನಿ ಮಸಾಲಾ ತಯಾರಿಸುವ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ. ಅತ್ಯುತ್ತಮ ಬ್ರ್ಯಾಂಡ್ಗಳ ಸ್ಟಿಕ್ಕರ್ಗಳನ್ನ ಬಳಸಿ ಮಸಾಲೆ ಪೌಡರ್ಗಳನ್ನ ತಯಾರಿಸುತ್ತಿದ್ದ ಆಜಾದ್ ನಗರದ ಮೂವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೇರೆ ಬೇರೆ ಮರಗಳ ತೊಗಟೆಗಳನ್ನು ಕೇರಳದ ಕೊಚ್ಚಿಯಿಂದ ಆಮದು ಮಾಡಿಕೊಂಡು ಇವುಗಳಲ್ಲಿ 80 ಹಾಗೂ 20ರಷ್ಟು ಅನುಪಾತದಲ್ಲಿ ನಕಲಿ ದಾಲ್ಚಿನ್ನಿ ಮಸಾಲೆಯನ್ನ ಈ ಘಟಕ ತಯಾರಿಸುತ್ತಿತ್ತೆಂದು ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಇಂತಹ ದಾಲ್ಚಿನ್ನಿ ಪದಾರ್ಥಗಳು ತಿನ್ನುವುದರಿಂದ ಆರೋಗ್ಯದ ಮೇಲೆ ಆಘಾತಕಾರಿ ಪರಿಣಾಮಗಳು ಬೀರುತ್ತವೆ ಎಂದು ವೈದ್ಯರ ಸಲಹೆಯಾಗಿದೆ. ಈ ರೀತಿ ನಕಲಿ ದಾಲ್ಚಿನ್ನಿಯನ್ನು ಉಪಯೋಗಿಸುವುದರಿಂದ ಮಾನವನ ಕಿಡ್ನಿ, ಮೆದುಳು, ಲಿವರ್ ಹಾಗೂ ಇನ್ನಿತರ ನರಗಳಿಗೂ ಕೂಡ ಅಪಾಯ ಎಂದು ತಜ್ಞರು ಹೇಳಿದ್ದಾರೆ. ಆದರೆ ಈ ದಾಲ್ಚಿನ್ನಿ ನಿಜ ಸ್ವರೂಪದಲ್ಲಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದೇ ಕಾರಣ ಇದನ್ನ ನಾವು ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ, ಔಷಧ ಉಪಚಾರಗಳಲ್ಲಿ ಹೆಚ್ಚಾಗಿ ಬಳಸುತ್ತೇವೆ. ಆದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ದಾಲ್ಚಿನ್ನಿ ಹೇಗೆ ತಯಾರಾಗುತ್ತದೆ ಅನ್ನುವ ಮಾಹಿತಿ ಗೊತ್ತಿರಲಿಕ್ಕಿಲ್ಲ. ಸ್ನೇಹಿತರೆ, ದಾಲ್ಚಿನ್ನಿ ಅನೇಕ ಮರಗಳ ತೊಗಟೆಗಳಿಂದ ಪಡೆಯುವ ಒಂದು ಸಿನ್ನಮೋಮಲ್ ಕುಲದ ಒಂದು ಮಸಾಲೆ ಪದಾರ್ಥವಾಗಿದೆ. ಇದನ್ನ ಲವಂಗಪಟ್ಟೆ, ಚಕ್ಕೆ ಎಂದು ಕೂಡ ಕರೆಯುತ್ತಾರೆ. ಸಿಹಿ ಮತ್ತು ಖಾರದ ಆಹಾರಗಳಲ್ಲಿ ಇದನ್ನ ಬಳಸಲಾಗುತ್ತದೆ. ದಾಲ್ಚಿನ್ನಿ ಎಂಬ ಪದ ಮರದ ಮಧ್ಯೆ ಇರುವ ಕಂದು ಬಣ್ಣವನ್ನು ಸೂಚಿಸುತ್ತದೆ. ಸಿನ್ನಮೋಮಮ್ ವೆರಮ್ಮೆ ನಿಜವಾದ ದಾಲ್ಚಿನ್ನಿ ಎಂದು ಹೇಳಲಾಗುತ್ತಿದೆ. ದಾಲ್ಚಿನ್ನಿಯನ್ನು ಅಧಿಕವಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮಟ್ಟದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ನಿಜವಾದ ದಾಲ್ಚಿನ್ನಿಯಿಂದ ಇದನ್ನು ಬೇರ್ಪಡಿಸಲು ಸಿನ್ನಮೋಮಲ್ ಕ್ಯಾಶಿಯಾ ಎಂದಲೂ ಕರೆಯಲಾಗುತ್ತದೆ. ದಾಲ್ಚಿನ್ನಿ ಬಹುಶಃ 1 ಡಜನ್ ಮರಗಳಿಂದ ಉತ್ಪಾದಿಸುವ ವಾಣಿಜ್ಯ ಮಸಾಲೆಗಳ ಉತ್ಪನ್ನವಾಗಿದೆ. ಇವುಗಳೆಲ್ಲ ಸಿನ್ನಮೋಮಲ್ ಕುಲದ ಲಾರಸಿಯಾ ಕುಟುಂಬದಿಂದ ತಂದಂತಹ ಗಿಡ ಮರಗಳಾಗಿವೆ. ಅವುಗಳಲ್ಲಿ ಕೆಲವನ್ನ ಮಾತ್ರ ಮಸಾಲೆಗಾಗಿ ಬಳಸುತ್ತಾರೆ. ದಾಲ್ಚಿನ್ನಿ ಮರವು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ದಾಲ್ಚಿನ್ನಿ ಮರದ ತವರೂರು ಕೇರಳದ ಮಲಬಾರ್ ಹಾಗೂ ಶ್ರೀಲಂಕಾವಾಗಿದೆ. ಈ ಮರದ ಎಲೆ ಮತ್ತು ತೊಗಟೆಗಳನ್ನ ಸಾಂಬಾರ್ ಪದಾರ್ಥಗಳಿಗಾಗಿ ಹೆಚ್ಚಾಗಿ ಬಳಸುತ್ತಾರೆ. ಇದರ ವ್ಯಾಪಾರಕ್ಕಾಗಿಯೇ ಇಂಗ್ಲಿಷರು ಭಾರತಕ್ಕೆ ಬಂದು ನೆಲೆಯೂರಿ ನಮ್ಮನ್ನು ಆಳಿದ ವ್ಯಥೆ ಕತೆ ತಮಗೆಲ್ಲ ಗೊತ್ತೇ ಇದೆ. ಈ ಮರವು ಪಶ್ಚಿಮ ಘಟ್ಟಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಹಾಗೂ ಈ ಘಟ್ಟಗಳ ಇಳಿಜಾರಿನ ತಪ್ಪಲು ಪ್ರದೇಶದಲ್ಲಿ ಈ ಮರಗಳನ್ನ ಹೆಚ್ಚಾಗಿ ಬಳಸುತ್ತಾರೆ. ಈ ಮರ ಸುಮಾರು 20 ರಿಂದ 40 ಅಡಿ ಎತ್ತರವರೆಗೂ ಬೆಳೆಯುತ್ತದೆ. ಎಲೆಯು ಉದ್ದನೆಯ ಆಕಾರದಿಂದ ಕೂಡಿದ್ದು ಕಾಂಡದಲ್ಲಿ ಪರಸ್ಪರ ಅಭಿಮುಖವಾಗಿ ಜೋಡಣೆಯಾಗಿರುತ್ತದೆ. ತುಂಬಾ ದಟ್ಟವಾದ ಕಾಂಡಗಳು ಬಿಸಿಲೊಡುತ್ತವೆ ಹಾಗೂ ಗೊಂಚಲಾಗಿ ಎಲೆಗಳು ಚಿಗುರುಕೊಳ್ಳುತ್ತವೆ. ಎಲೆಯ ಕುಡಿಗಳು ಮತ್ತು ಎಲೆಗಳು ತಿಳಿಗೆಂಪು ಬಣ್ಣದಿಂದ ಕೂಡಿದ್ದು ಬೆಳೆದಂತೆ ಕಡು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ಎಲೆಯು 4 ರಿಂದ 6 ಅಂಗುಲ ಉದ್ದ ಇರುತ್ತದೆ. ಎಲೆಗಳು ನುಣುಪಾಗಿಯೂ ಹಾಗೂ ಒರಟಾಗಿಯೂ ಇರುತ್ತವೆ. ಎಲೆಗೆ 3 ಪತ್ರ ನರಗಳಿರುತ್ತವೆ. ಚೆನ್ನಾಗಿ ಬೆಳೆದ ಎಲೆಯು ಕಟುವಾದ ಸುವಾಸನೆಯಿಂದ ಕೂಡಿರುತ್ತದೆ. ಸುಮಾರು ಡಿಸೆಂಬರ್ ಜನವರಿ ವೇಳೆಯಲ್ಲಿ ಕಾಂಡದ ತುದಿಯ ಭಾಗದಲ್ಲಿ ಮೊಗ್ಗು ಬಿಟ್ಟು ಕಾಯಿಯಾಗುತ್ತದೆ. ಅವು ಸಣ್ಣ ಸಣ್ಣ ಮುಗುಡಿನಂತಿರುತ್ತವೆ.
ಮರದ ತೊಗಟೆ ಬೂದು ಮಿಶ್ರಿತ ಕಂದು ಬಣ್ಣವನ್ನ ಹೊಂದಿರುತ್ತದೆ. ಅತ್ಯಂತ ಕಟುವಾದ ಸುವಾಸನೆಯನ್ನು ಹೊಂದಿರುತ್ತದೆ ಮತ್ತು ಘಾಟು ಮಿಶ್ರಿತ ಸಿಹಿ ರುಚಿಯನ್ನ ಹೊಂದಿರುತ್ತದೆ. ಇದನ್ನೇ ದಾಲ್ಚಿನ್ನಿ ಎಂಬ ಹೆಸರಿನಿಂದ ಸಾಂಬಾರ್ ಪದಾರ್ಥವಾಗಿ ಮತ್ತು ಔಷಧವಾಗಿ ಉಪಯೋಗಿಸುತ್ತಾರೆ. ಇದಕ್ಕೆ ಕನ್ನಡದಲ್ಲಿ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿವೆ. ಇದನ್ನ ಸಾಂಬಾರ ಪತ್ರೆ, ಅಡವಿ ಲವಂಗ, ಕಾಡು ದಾಲ್ಚಿನ್ನಿ ಮರ, ಕಾಡು ಲವಂಗ, ಕೆಂಪು ಗಾಳಿಚಿಕ್ಕೆ, ಕೆಂಪು ನಿಶಾನೆ, ತೇಜಪತ್ತ, ಪುಲಾವು ಎಲೆ, ಬ್ರಿಂಗ, ಎಲ್ಲೆಗೆ ಮರ, ಲವಂಗ ಪತ್ರೆ, ತಮಾಲ ಪತ್ರೆ, ಸಾಂಬಾರ ಚಕ್ಕೆ, ಎಲುಕೆ ಎಂದು ಕೂಡ ಕರೆಯುತ್ತಾರೆ. ಈ ದಾಲ್ಚಿನ್ನಿಯಿಂದ ಹಲವಾರು ಔಷಧೀಯ ಉಪಯೋಗಗಳು ಕೂಡ ಇವೆ. ದಾಲ್ಚಿನ್ನಿಯ ಚಕ್ಕೆಯ ಕಷಾಯವನ್ನ ಪ್ರಸವದ ನಂತರ ಕುಡಿದರೆ ನೋವು ಇರುವುದಿಲ್ಲ. ದಾಲ್ಚಿನ್ನಿಯ ಚೂರ್ಣಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ನೆಕ್ಕಿದರೆ ಕಫ ಮಾಯವಾಗುತ್ತದೆ. ದಾಲ್ಚಿನ್ನಿ, ತೇಜಪತ್ರೆ, ಏಲಕ್ಕಿ ಒಂದೊಂದು ತೊಲ, ಹಿಪ್ಪಲಿ, ಕಲ್ಲು ಸಕ್ಕರೆ, ಒಣದ್ರಾಕ್ಷಿ ಮತ್ತು ಜ್ಯೇಷ್ಠ ಮಧುವನ್ನ ತಲಾ 2 ತೊಲೆ ತೆಗೆದು ಕೂಡಿಸಿ ಅರೆದು ಗುಳಿಗೆಯಂತೆ ಮಾಡಿಟ್ಟುಕೊಂಡು ಹೊತ್ತಿಗೆ ಒಂದು ಗುಳಿಗೆಯಂತೆ 3 ರಿಂದ 4 ವಾರ ಸೇವಿಸುವುದರಿಂದ ಉಬ್ಬು ಸೊರಗೋ ರೋಗ ವಾಸಿಯಾಗುತ್ತದೆ. ಇದರ ಚಕ್ಕೆಯನ್ನು ಬಿಸಿಲು ನೀರಿನೊಂದಿಗೆ ಅರೆದು ನೋವಿರುವ ಜಾಗಕ್ಕೆ ಲೇಪಿಸಿದರೆ ವಾತಶೂಲೆ ಕಡಿಮೆ ಆಗುತ್ತದೆ ಮತ್ತು ಊದಿಕೊಂಡಿರುವುದು ಇಳಿಯುತ್ತದೆ. ಚಕ್ಕೆಯನ್ನು ಚೂರು ಮಾಡಿ ಬಾಯಲ್ಲಿ ಹಾಕಿಕೊಂಡು ಅಗಿಯುವುದರಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ ಮತ್ತು ಹಲ್ಲುಗಳು ಗಟ್ಟಿಯಾಗುತ್ತವೆ. ಚಕ್ಕೆಯನ್ನ ಅರೆದು ಮುಖದ ಮೇಲಿನ ಪಿಂಪಲ್ ಮೇಲೆ ಲೇಪಿಸಿದರೆ ಆ ಪಿಂಪಲ್ ನಿವಾರಣೆ ಆಗುತ್ತದೆ. ಚಕ್ಕೆಯನ್ನು ಜಗಿದು ತಿನ್ನುವುದರಿಂದ ವಾಕರಿಕೆ ಮತ್ತು ವಾಂತಿ ನಿಲ್ಲುತ್ತದೆ. ದಾಲ್ಚಿನ್ನಿ ತೈಲವನ್ನ ವಸಡಿಗೆ ಲೇಪಿಸುವುದರಿಂದ ಹಲ್ಲು ನೋವು ವಾಸಿಯಾಗುತ್ತದೆ. ದಾಲ್ಚಿನ್ನಿ ತೈಲವನ್ನ ಕ್ಷಯಕ್ಕೆ ಸಂಬಂಧಿಸಿದ ಹುಣ್ಣುಗಳ ಮೇಲೆ ಲೇಪಿಸುವುದರಿಂದ ಬೇಗ ವಾಸಿಯಾಗುತ್ತದೆ. ದಾಲ್ಚಿನ್ನಿ ಹಾಗೂ ಮೆಣಸು ಹಾಕಿ ಮಾಡಿದ ಕಷಾಯಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಗಂಟಲು ಕೆರೆತ, ಗಂಟಲು ಹುಣ್ಣು, ಅಜೀರ್ಣ ಮತ್ತು ನೆಗಡಿ ಕೂಡ ವಾಸಿಯಾಗುತ್ತದೆ. ದಾಲ್ಚಿನ್ನಿಯನ್ನು ತೆಗೆದು ಅದರ ಗಂಧವನ್ನ ಹಣೆಗೆ ಲೇಪಿಸಿದರೆ ತಲೆನೋವು ನಿವಾರಣೆ ಆಗುತ್ತದೆ. ಚಕ್ಕೆಯ ಗಂಧವನ್ನ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆ ಕಲೆ ಇಲ್ಲವಾಗುತ್ತದೆ. ದಾಲ್ಚಿನ್ನಿಯ ತೈಲವನ್ನ ಚೇಳು ಕಡಿತ ಜಾಗಕ್ಕೆ ಹಚ್ಚಿದರೆ ವಿಷ ಏರುವುದಿಲ್ಲ ಹಾಗೂ ನೋವು ಕಡಿಮೆಯಾಗುತ್ತದೆ. ದಾಲ್ಚಿನ್ನಿ ಅತಿಸಾರ ಮತ್ತು ಕ್ಷಯರೋಗದಂತಹ ಮಾರಣಾಂತಿಕ ಕಾಯಿಲೆಯಲ್ಲೂ ಸಹ ಪ್ರಯೋಜನಕರವಾಗಿದೆ. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿವೆ. ಪ್ರಯೋಜನಕಾರಿ ಔಷಧದ ಅತಿಯಾದ ಸೇವನೆಯು ಹಾನಿಕಾರಿ ಆಗಬಹುದು. ಈ ರೀತಿಯಲ್ಲಿ ದಾಲ್ಚಿನ್ನಿಯನ್ನು ಕೂಡ ಸೇವಿಸಿದರೆ ಹಾನಿಯನ್ನುಂಟು ಮಾಡುತ್ತದೆ. ದಾಲ್ಚಿನ್ನಿಯನ್ನ ಅತಿಯಾಗಿ ಸೇವಿಸುವುದರಿಂದ ತಲೆನೋವು ಉಂಟಾಗುತ್ತದೆ. ಇದನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಅಲರ್ಜಿ ಉಂಟಾಗುತ್ತದೆ. ಇದಲ್ಲದೆ ಗರ್ಭಿಣಿಯರು ದಾಲ್ಚಿನ್ನಿಯನ್ನು ಯಾವತ್ತೂ ಸೇವಿಸಬಾರದು. ಇದು ಗರ್ಭಪಾತಕ್ಕೆ ಕಾರಣವಾಗಬಹುದು. ಗರಿಷ್ಠ ಪ್ರಯೋಜನವನ್ನ ಪಡೆಯಲು ಎಂದಿಗೂ ಹೆಚ್ಚು ದಾಲ್ಚಿನ್ನಿಯನ್ನ ಸೇವಿಸಬೇಡಿ. ಇದು 1 ಟೀ ಚಮಚ ದಾಲ್ಚಿನ್ನಿ ನಿಮ್ಮ ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೆಯದು. ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಅದು ಹಾನಿ ಕೂಡ ಆಗಬಹುದು. ಇದನ್ನು ಅತಿಯಾಗಿ ಸೇವಿಸುವುದರಿಂದ ಹೊಟ್ಟೆ ಉರಿಯುವಿಕೆಯಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಏಕೆಂದರೆ ಈ ಮಸಾಲ ಪದಾರ್ಥವು ಸ್ವಭಾವತಃ ಬಿಸಿಯಾಗಿರುತ್ತದೆ. ನೋಡಿದಿರಾ ಸ್ನೇಹಿತರೆ, ದಾಲ್ಚಿನ್ನಿ ಹೇಗೆಲ್ಲ ತಯಾರಾಗುತ್ತದೆ, ಇದರ ಉಪಯೋಗಗಳು, ಇದರ ಅಡ್ಡ ಪರಿಣಾಮಗಳು ಏನೆಲ್ಲ ಎಂಬುದು ಈ ಮೂಲಕ ನಿಮಗೆ ಗೊತ್ತಾಗಿದೆ. ನಿಜಕ್ಕೂ ನಿಮಗೆ ಈ ಮಾಹಿತಿ ಸಹಾಯವಾಗಿದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸಪ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕ ಹಂಚಿಕೊಳ್ಳಿ, ಅಂದರೆ ಶೇರ್ ಮಾಡಿಕೊಳ್ಳಿ. ಇಂತಹದೇ ಉಪಯುಕ್ತ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.